ಹೋದ ಸರಿ ಅಧಿವೇಶನ ಆಗ್ತಾ ಇರುವಾಗ ಇಲ್ಲ ಅಲ್ಲಿ ಸಿಗಲ್ಲ ಇಲ್ಲಿ ಸಿಗಲ್ಲ ಅಗಿತಾ ಇರೋದನ್ನ ನಿಲ್ಲಿಸ್ಬೇಕಂತ ಹೇಳಿ ಒಂದು ಕಡೆ ನಿಲ್ಲಿಸಿದ್ದಾರೆ. ಆ ನಂತರ ಯಾವುದು ಅಗಿಯೋ ಕೆಲಸನೂ ಮಾಡಿರೋದಿಲ್ಲ. ಸ್ಥಳೀಯ MLA ಗೊತ್ತಿರುತ್ತಲ್ಲ ಇಲ್ಲಿ ಏನಾಗಿದೆ ಅಂತ, ಏನು ಅವರಿಗೆ ಹೇಳಲಿಕ್ಕೆ ಆಗಲ್ವಾ? ನೀವು ಎಲ್ಲೋ ಕೂತ್ಬಿಟ್ಟು ಗುಂಡಿಕ್ಕೆ ಕೊಲ್ಲಿ ಅಂತ ಹೇಳಿದ್ರೆ ಪದ್ಮತ ಮನೆಗೆ ಹೋಗಿದ್ದೀರಾ, ವೇದವಲ್ಲಿ ಮನೆಗೆ ಹೋಗಿದ್ದೀರಾ, ಆನೆಮತ ಮನೆಗೆ ಹೋಗಿದ್ದೀರಾ, ಹೋಗಿ ಸೌಜನ್ಯ ಮನೆಗೆ ಹೋಗಿದ್ದೀರಾ, ನೀವು ಹೋಗಿ ಮಾಹಿತಿ ತಗೊಂಡಿದ್ದೀರಾ? ಅಲ್ಲೇ ಪ್ರಭಾವಿ ವ್ಯಕ್ತಿಯರ ವಸತಿ ಗೃಹದಲ್ಲಿ ಕೊಲೆ ಆದ್ರೆ ಒಂದೇ ದಿನಕ್ಕೆ ದಫನ ಮಾಡ್ತಾ ಇದ್ರಲ್ಲ ಸ್ವಾಮಿ, ಏನಿದು? ಇದೇನು ಕೇಳಲಿಕ್ಕೆ ಆಗಲ್ವಾ? VS ಉಗ್ರಪ್ಪ 2016ರಲ್ಲಿ ತನಿಖೆ ಮಾಡಿ ಒಂದು ವರದಿ ತಯಾರು 18ಗೆ ಕೊಟ್ಟಿದ್ದಾರೆ. 3 ದಿನಕ್ಕೆ ಒಂದು ಅಸಹಜ ಸಾವು. ಹಾಗಾದ್ರೆ ಅದು ಸುಳ್ಳು ಹಾಗಾದ್ರೆ? ಬಾಬಳ ಶೆಟ್ಟಿ ತೊಂದರೆ ಇಲ್ಲ, ಅಲ್ಲಿ ಕೆಲವೊಂದು ಮಾಧ್ಯಮರು ಮಾತಾಡೋಕೆ ತೊಂದರೆ ಇಲ್ಲ, ಪಂಚಾಯತ್ ಅವರು ಮಾತಾಡೋಕೆ ತೊಂದರೆ ಇಲ್ಲ, ಸೌಜನ್ಯ ಹೋರಾಟ ಮಹೇಶ್ ತಿಮ್ಮರೋಡಿ ಅನ್ನೋ ತಂಡವರು ಮಾತಾಡಬಾರದು, ಅವರು ಮಾತಾಡಿ ಮಾತ್ರ ಷಡ್ಯಂತ್ರ ದೇವಸ್ಥಾನ ವಿರುದ್ಧ. 6 ಜನರ ಮೇಲೆ FIR ಆಗಿದೆಯಾ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದೀವಲ್ಲ, ನಮಗೆ ಗೊತ್ತಿಲ್ಲ, ಮಾಧ್ಯಮವ್ರಿಗೆ ಗೊತ್ತು. ಮಾಧ್ಯಮದಲ್ಲಿ ದೊಡ್ಡ ಗಲಭೆ ಎಬ್ಬಿಸಿಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಗೆ ಮಾಡೋದು, ಮಹಿಳಾ ಒಂದು ಸಮಾವೇಶ ಹತ್ತಿಕ್ಕೋ ಕೆಲಸ ಮಾಡ್ತಾರೋ, ಇದೆಲ್ಲ ಸರಿಯಲ್ಲ ಇದು ಸರ್. ಈಗ ನಿಮ್ಮ 6 ಜನರ ಮೇಲೆ FIR ಆಗಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಜೈಲು ಶಿಕ್ಷೆ ಆಗ್ತದೆ, ಅಲ್ಲಿಗೆ ಹೋರಾಟ ಮುಗೀತಾ ಸರ್? ಮತ್ತೆ ನೀವು ಏನು ಹೋರಾಟಕ್ಕೆ ಹೋಗುದಿಲ್ಲ ಸರ್ ಮುಂದೆ? FIR ಮಾಡಿ ಒಳಗೆ ಹಾಕಿದ ನಾವು ಪರ್ಮನೆಂಟ್ ಆಗಿ ಒಳಗೆ ಇರ್ಬೇಕಂತಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಜೀವ ಇರೋ ತನಕ ಹೋರಾಟ ನಿಲ್ಲಲ್ಲ. ಮಹಿಳಾ ನ್ಯಾಯ ಸಮಾವೇಶ ನಿಲ್ಲಿಸುವಂತ ಪ್ರಯತ್ನ ಕೂಡ ನಡೀತಾ ಇದೆ, ಅವ್ರು ಜೈಲಿಗೆ ಹೋಗ್ತಾರೆ, ಹಾಗೆ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? 100ಕ್ಕೆ 100% ನಡೀತೆ, ಅದನ್ನು ಯಾರಿಗೂ ತಡೆಗಟ್ಟಲಿಕ್ಕೆ ಆಗಲ್ಲ. ಸರ್ಕಾರ ಫ್ರೀ ಆಗಿ ಬಸ್ ಬಿಟ್ಟಿದೆ, ಇದಕ್ಕೆ ಆದ್ರೂ ಅದು ಉಪಯೋಗಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈಗ ಚಿನ್ನಯನ ಪ್ರಕರಣ 39/2025 ಅನಾಥ ಶವಗಳನ್ನು ನಾನು ಹುತ್ತಾಕಿದ್ದೀನಿ ಅಂತ ಮುಂದೆ ಬಂದು ಕೋರ್ಟಿಗೆ ಅರ್ಜಿ ಕೊಟ್ಟಿದ್ದ. ಆಮೇಲೆ SIT ರಚನೆ ಆಯಿತು, ಈಗ ತನಿಖೆ ಆಗ್ತಾ ಇದೆ. 6 ಜನರ ಮೇಲೆ ಪ್ರಕರಣ ದಾಖಲಾಗಿದೆ, ಅವರನ್ನು ಜೈಲಿಗೆ ಹಾಕ್ತಾರೆ, ಈಗೆಲ್ಲ ಏನೇನೋ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದ್ರ FIR ಏನಾದ್ರು ಆಗಿದೆ ನಿಮ್ಮ ಮೇಲೆ? ಸರ್, ಇಂದಿನ ತನಕ ನೋಡಿ, ತಮಗೆಲ್ಲರಿಗೂ ಗೊತ್ತಿರಬಹುದು, SIT ತನಿಖೆ ಪ್ರಾರಂಭವಾಗಿದೆ. ಅವತ್ತಿನಿಂದ ಇವತ್ತಿನ ತನಕ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲಗಳು ಆಗ್ತಾ ಇದೆ. ಈಗ ಹೋದ ಸರಿ ಅಧಿವೇಶನ ಆಗ್ತಾ ಇರುವಾಗ ಇಲ್ಲ ಅಲ್ಲಿ ಸಿಗಲ್ಲ ಇಲ್ಲಿ ಸಿಗಲ್ಲ ಅಗಿತಾ ಇರೋದನ್ನ ನಿಲ್ಲಿಸ್ಬೇಕಂತ ಹೇಳಿ ಒಂದು ಕಡೆ ನಿಲ್ಲಿಸಿದ್ದಾರೆ. ಆ ನಂತರ ಯಾವುದು ಅಗಿಯೋ ಕೆಲಸನೂ ಮಾಡಿರೋದಿಲ್ಲ. ಆ ನಂತರ ಇಂದಿನ ತನಕ SIT ಅವರು ಒಂದು 4,000 ಪುಟದ ಒಂದು ವರದಿಯನ್ನು ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ನೀಡಿರುತ್ತಾರೆ. ಅದರಲ್ಲಿ ಏನಿದೆ ಎಂಬುದು ಸರ್ಕಾರ ಗೊತ್ತಿಲ್ಲ, ಇಲ್ಲ ಏನೋ ಅದಕ್ಕೆ ಹೋರಾಟ ಮಾಡುವವರಿಗೆ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಗೊತ್ತಾರೆ, SIT ಅವರಿಗೆ ಮಾತ್ರ ಗೊತ್ತಿತ್ತು. ಅದು ಅಲ್ಲದೆ SIT ಅವರು ನ್ಯಾಯಾಲಯಕ್ಕೆ ಅದನ್ನು ಅರ್ಪಿಸುವಾಗ ಅವ್ರು ಹೇಳಿರೋದು ಯಾವುದೇ ಕಾರಣಕ್ಕೂ ಹೊರಗೆ ಯಾರು ಕೊಡಬಾರ್ದು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾಹಿತಿಯ ಲೆಟರ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನಿನ್ನೆ ಒಂದು 2 ದಿನದಿಂದ ಮಾಧ್ಯಮದಲ್ಲಿ ಆರೋಪಿ 1 ಚಿನ್ನಯ್ಯ, 2 ಮಹೇಶ್ ತಿಮ್ಮರೋಳಿ, 3 ಗಿರೀಶ್ ಮಠನವರು, 4 ವಿಠ್ಠಲಗೌಡರು, 5 ಜಯಂತ್, 6 ಸುಜಾತ ಅಂತ ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಆ ಒಂದು ವರದಿ ಕೈ ಸೇರ್ಬೇಕಾದ್ರೆ ಮಹೇಶನಿಗೆ ಸೇರ್ಬೇಕು, ಇಲ್ಲ ನನಗೆ ಸೇರ್ಬೇಕು. ಅಂದ್ರೆ ಮಹೇಶನ್ನ ಮೊದಲನೇ ಅರ್ಜಿ ಹಾಕಿರೋದು, ಎರಡನೇದಾಗಿ ನಾನು ವಕೀಲ ತಂದು ವಾದ ಮಾಡಿ ಅದನ್ನು ಕೊಡ್ಲೇಬೇಕೆಂಬುದನ್ನು ಮನವರಿಕೆ ಮಾಡಿ ಕೊಟ್ಟಿಸುವುದು ನನ್ನ ಕಡೆಯಿಂದ ಇದೆ. ಇಬ್ಬರಿಗೆ ಕೊಡಬೇಕು, ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಕಡೆಯಿಂದ SIT ಅವರು ಹೇಳ್ತಾರೆ ಪ್ರಾಥಮಿಕ ವರದಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ ಕೆಲವೊಂದು ಮಾಧ್ಯಮವರು, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಇಲ್ಲ ಆರೋಪ ಪಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದು ಸರಿ? ಒಂದು ಕಡೆಯಿಂದ ಏನಂತ ಹೇಳಿದ್ರೆ, ಈ 6 ಜನ ಹೊರಗಿನ ಪ್ರಪಂಚದಲ್ಲಿ ಇರಬಾರ್ದು, ಅವರು ಜೈಲು ಸೇರ್ಬೇಕು, ಜೈಲಲ್ಲೇ ಇರಬೇಕು, ಈ ಒಂದು ಉದ್ದೇಶದಿಂದ ಒಂದು ಕಡೆ ಷಡ್ಯಂತ್ರ ಆಗ್ತಾ ಇದೆ. ಇವಾಗ ನನ್ನ ಪ್ರಕಾರ ಇವತ್ತು ನಾನು ಜೈಲಲ್ಲಿ ಇದ್ದೀವಿ, ಜೈಲಲ್ಲಿ ಕೂತು ಇವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ, ಜೈಲಿಗೆ ಕೂತು ಮಾತಾಡ್ತಾ ಇದ್ದೀವಿ, ಜೈಲಲ್ಲೇ ಕೂತು ಇವಾಗ ನ್ಯಾಯಾಲಯಕ್ಕೆ ಹೋಗಿರೋದು. ಆ ರೀತಿಯಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ನಮ್ಮನ್ನೊಂದು ಏನೋ ದೊಡ್ಡದಾಗಿ ಒಂದು ತೇಜವಾದ ಆಗಿದೆ. ಮಾಬಳ ಶೆಟ್ಟಿ ಹೇಳುವಂಗೆ 20 ಒಂದೇ ಸ್ಥಳದಲ್ಲಿ ಊತಿಲ್ಲ. ಇನ್ನೊಬ್ಬ ಮಾಧ್ಯಮ ಮುಂದೆ ಹೇಳ್ತಾ ಇದ್ದ ಈ ಒಂದು ಗುಡ್ಡದಲ್ಲಿ 100 ತಲೆಬುರುಡೆ ಸಿಗುತ್ತೆ ಅಂತ ಹೇಳಿ, ಅದು ಸುಳ್ಳು. ವಸಂತ ಗಿಳಿಯರ ಹೇಳ್ತಾನೆ ಯಾವುದು ಇಲ್ಲಿ ಆಗಿರೋದು ಹೌದು, ಇಲ್ಲಿ ಊತ ಹಾಕಿರೋದು ಹೌದಂತ, ಅದು ಸುಳ್ಳು. ಹಂಗಾರೆ ಪಂಚಾಯತ್ ಅಲ್ಲಿ ವರದಿ ಕೊಟ್ಟಿರೋದು ಒಂದು 70 ಅಸಹಜ ಸಾವು, ಆ ಮೃತದೇಹವನ್ನು ಪ್ರೈವೇಟ್ ಕೇಸಿಗೆ ಆಸ್ಪತ್ರೆ ಸಾಗಿಸಿದ್ರು, ಅದು ಸುಳ್ಳಾಗಾದ್ರೆ ಅಲ್ಲಿ ಸಾರ್ವಜನಿಕರು ಹೇಳುವ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಸಿಡ್ ಹಾಕಿ ಯಾರನ್ನು ಕೊಲೆ ಮಾಡಿಲ್ಲ. ಚಿನ್ನ ಹೇಳುವ ರೀತಿಯಲ್ಲಿ ಸಣ್ಣ ಸ್ಕೂಲ್ ಹೆಣ್ಮಗಳನ್ನು ಊತ ಹಾಕಿಲ್ಲ, ಇದೆಲ್ಲ ಸುಳ್ಳಲ್ಲ. ಹಂಗಾರೆ ವೇದವಲ್ಲಿ ಟೀಚರ್ನ ಕೊಲೆ ಮಾಡಿಲ್ಲ, ಪದ್ಮಲತನ ಕೊಲೆ ಮಾಡಿಲ್ಲ, ಆನೆಮೋತ ಕೊಲೆ ಆಗಿಲ್ಲ, ಸೌಜನ್ಯ ಕೊಲೆ ಆಗಿಲ್ಲ, ಇದೆಲ್ಲ ಸುಳ್ಳು ಕತೆ ಅಂತ ಹೇಳ್ಬೋದಲ್ಲ. ಹಾಗಾದ್ರೆ ಈ ಸುಳ್ಳು ಕತೆ ಅಂತ ಹೇಳಿ ಇದು ಯಾವುದೂ ಅಲ್ಲಿ ನಡೆದಿಲ್ಲ ಎಂಬ ರೀತಿಯಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು MLA ಅವರು ಹೇಳ್ತಾ ಇದ್ದಾರೆ. ನೋಡಿ, ಯಾರೋ ಷಡ್ಯಂತ್ರ ಮಾಡಿದ್ರು ಆತರ ಇದ್ರೆ ಅವ್ರು ಗುಂಡಿಕ್ಕಿ ಕೊಲ್ಬೇಕಂತ. ಯಾವ ಆಧಾರದಲ್ಲಿ ಹೇಳ್ತಾ ಇದೀರಿ ಸ್ವಾಮಿ? ನೀವು ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಾ ಗುಂಡಿಕ್ಕಿ ಕೊಲ್ಬೇಕಂತ ಹೇಳಿ? ಷಡ್ಯಂತ್ರ ಯಾರು ಕೇಳಿ ಮಾಧ್ಯಮವರಿಗೆ ಯಾರಂತ. ಇವಾಗ ಮಾಧ್ಯಮರು ಹೇಳೋ ಪ್ರಕಾರ ಯಾರು? ಸೌಜನ್ಯ ಹೋರಾಟಗಾರ ತಾನೆ ಷಡ್ಯಂತ್ರ ಮಾಡಿರೋದು. ಎಲ್ಲರ ಪ್ರಕಾರ ಇವಾಗ ಸೌಜನ್ಯ ಹೋರಾಟಗಾರರು 6 ಜನ ಷಡ್ಯಂತ್ರ ಮಾಡಿದಾರೆ ಅಂತಾನೆ ಆಗಿರೋದು. ಅದು ಹೇಳ್ಬೇಕಾದ್ರು ಸ್ಥಳೀಯ MLA ಇದ್ದಾರೆ,
ಸ್ಥಳೀಯ MLA ಗೊತ್ತಿರುತ್ತಲ್ಲ ಇಲ್ಲಿ ಏನಾಗಿದೆ ಅಂತ, ಏನು ಅವರಿಗೆ ಹೇಳಲಿಕ್ಕೆ ಆಗಲ್ವಾ? ನೀವು ಎಲ್ಲೋ ಕೂತ್ಬಿಟ್ಟು ಗುಂಡಿಕೆ ಕೊಲ್ಲಿ ಅಂತ ಹೇಳಿದ್ರೆ ಹಂಗೆ ನಿಮ್ಮ ಮಾತನ್ನು ಕೇಳಿ ಯಾರಾದ್ರು ಬಂದು ಅಟ್ಯಾಕ್ ಮಾಡೋದು ಯಾರ್ರೀ ಹೊಣೆಗಾರರು? ನಿಮಗೆ ಹೇಳೋದಕ್ಕೆ ಒಂದು ಇತಿಮಿತಿ ಇರಬೇಕು ನಿಮಗೆ. ಎಲ್ಲೋ ಕೂತು ಹೇಳೋದಲ್ಲ. ಇಲ್ಲಿ ಆಗಿರೋ ಘಟನೆ ಮೊದಲನಾಗಿ ಆಗಿರೋ ಘಟನೆ ಏನಂತ ಕೇಳ್ಕೊಳ್ಳಿ ಬಂದು. ಯಾರಾದ್ರೂ ಒಬ್ಬ ಮನೆಗೆ ಹೋಗಿದ್ದೀರಾ MLA ಅವರ? ನೀವು ಹೇಳಿದವರು ಪದ್ಮತ ಮನೆಗೆ ಹೋಗಿದ್ದೀರಾ, ವೇದವಲ್ಲಿ ಮನೆಗೆ ಹೋಗಿದ್ದೀರಾ, ಆನೆಮತ ಮನೆಗೆ ಹೋಗಿದ್ದೀರಾ, ಹೋಗಿ ಸೌಜನ್ಯ ಮನೆಗೆ ಹೋಗಿದ್ದೀರಾ? ನೀವು ಹೋಗಿ ಮಾಹಿತಿ ತಗೊಂಡಿದ್ದೀರಾ? ಅಲ್ಲ, ನಿಮ್ಮ ಹತ್ರ ಬೇಕಾದಷ್ಟು ಸಾಕ್ಷಿ ಇದೆ ಅಂತಲ್ಲ, ಯಾಕೆ ಕೊಟ್ಟಿಲ್ಲ ನೀವು? ಯಾರೇ ಮತ್ತಿನ್ನೇನು ನಾನು ಹೇಳಿರೋದು? ಇಷ್ಟೆಲ್ಲ ಕೊಟ್ಟಿರೋದು ಯಾವುದು? ಇಷ್ಟೆಲ್ಲ ಬಂದಿರೋದು ಎಲ್ಲಿಂದ? ಏನು ತನ್ನಷ್ಟೇ ಬಂತ? ಸೌಜನ್ಯ ಹೋರಾಟದಿಂದ ಇಲ್ಲ ಪದ್ಮಲತಾ ಹೋರಾಟ ಬಂದಿರೋದು. ಇದರಿಂದ ಇಷ್ಟೆಲ್ಲ ಕೊಟ್ಟಿರೋದು, ಇದರಿಂದ ಈ ಗ್ರಾಮದಲ್ಲಿ ಇಷ್ಟ ಆಗ್ತಾ ಇರೋದು ಅಂತ ಹೇಳ್ತಾ ಇರೋದು ನಾವು. ಏನು ಇದಕ್ಕಿಂತ ಜಾಸ್ತಿ ಬೇಕಾ ಇನ್ನು? ಸ್ವಾಮಿ, ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರೋದು ಕೊಲೆನೇ ಅದು. ಅಲ್ಲಿಯ ಪ್ರಭಾವಿ ವ್ಯಕ್ತಿಯವರ ಯಾವ್ದು ವಸತಿ ಗೃಹದಲ್ಲಿ ಕೊಲೆ ಆದ್ರೆ ಒಂದೇ ದಿನಕ್ಕೆ ದಪ್ಪನ ಮಾಡ್ತಾ ಇದ್ರಲ್ಲ ಸ್ವಾಮಿ, ಏನಿದು? ಇದೇನು ಕೇಳಲಿಕ್ಕೆ ಅಲ್ವಾ? ಸರಿ, ನಮ್ದು ಎಲ್ಲ ಬಿಟ್ಟಾಗಿ ಸ್ವಾಮಿ, ನಿಮ್ದೇ ಸರ್ಕಾರ. VS ಉಗ್ರಪ್ಪ ಅವರು 2016 ವರದಿ ಕೊಟ್ಟಿದ್ದಾರೆ ತಾನೆ. 2016 ತನಿಖೆ ಮಾಡಿ ಒಂದು ವರದಿ ತಯಾರು ಮಾಡಿ 18ಗೆ ಕೊಟ್ಟಿದ್ದಾರೆ. 3 ದಿನಕ್ಕೆ ಒಂದು ಅಸಹಜ ಸಾವು. ಹಾಗಾದ್ರೆ ಅದು ಸುಳ್ಳು. ಹಾಗಾದ್ರೆ ಒಂದು ವಿಷಯ ಮಾಡಿ, ಇನ್ನು VS ಉಗ್ರಪ್ಪ ಅವರಿಗೆ ಎಷ್ಟನೇ ನಂಬರ್ ಅಂತ ಹಾಕಿ, ಅದು ಮೊದಲನೇದಾಗಿರ್ಬೇಕಲ್ಲ ಹಂಗಾರೆ. ಅದಕ್ಕೆ ಉತ್ತರ ಕೊಡಿ ನೀವು. ಇದನ್ನು ಚರ್ಚೆ ಮಾಡದೆ ಏನಾಗಿದೆ ಎಂಬುದೊಂದು ವರದಿ ಕೊಟ್ಟರು ಅದನ್ನು ಚರ್ಚೆ ಮಾಡದೆ ಅದನ್ನೊಂದು ಅನುಷ್ಠಾನಕ್ಕೆ ತರದೆ ನೀವು ಹೇಳ್ತಾ ಇದ್ದೀರಲ್ಲ, ಎಷ್ಟು ಸರಿ ಹಂಗಾರೆ? ಹಾಗಾದ್ರೆ ಪಂಚಾಯತಿ ಅವರ ಮೇಲೆ ಹಾಕ್ಬೇಕಲ್ಲ. ಅವರು ಕೂಡ ನಾವು ಊತ ಹಾಕಿದ್ದೇವೆ, ದಾಖಲೆ ಇದೆ ನಮ್ಮ ಹತ್ರ ಅಂತ ಹೇಳಿದಾರಲ್ಲ. ಹೌದು, ಅವರ ಉಪಾಧ್ಯಕ್ಷ ಸ್ಟಾರ್ಟ್ ಮಾಡುವ ಅವರೇ ತಾನೆ. ಹಂಗಾರೆ ಅವ್ರನ್ನ ಕರೆಸಿ ಅವ್ರನ್ನ ಹಾಕಿ ಎಲ್ಲರೂ ಸೇರಿಸಿ ಒಂದು ಆರೋಪ ಪಟ್ಟಿ ರೆಡಿ ಮಾಡಿ ಕೊಡಿ ಸ್ವಾಮಿ. ಯಾರು ಬೇಡ ಅಂತ ಹೇಳಿರೋದು? ಮಾಬಲ್ ಶೆಟ್ರು ಹೇಳಿದಾರಲ್ಲಿ. ಹೌದು, ಅವ್ರನ್ನ ಸೇರಿಸ್ಬೇಕು ತಾನೆ. ಬಂಗ್ಲಗುಡ್ಡಲ್ಲಿ ನಾವೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೇವೆ ಅಂತ. ಹಂಗಾರೆ ಹೋರಾಟಗಾರರು, ಸೌಜನ್ಯ ಪರ ಹೋರಾಟಗಾರರು, ನ್ಯಾಯ ಪರ ಹೋರಾಟಗಾರರು ಮಾತಾಡಿದರೆ ಅವರೆಲ್ಲ ಷಡ್ಯಂತ್ರ ಮಾಡೋದು, ದೇಶದ್ರೋಹಿ ಕೃತ್ಯ ಮಾಡೋದು, ಅವರಿಗೆ ಗುಂಡು ಹಾಕಿ ಕೊಲ್ಬೇಕಲ್ವಾ? ಅವರೇನಿಲ್ಲ, ಮಾಬಲ ಶೆಟ್ಟಿ ತೊಂದರೆ ಇಲ್ಲ, ಅಲ್ಲಿ ಕೆಲವೊಂದು ಮಾಧ್ಯಮವರು ಮಾತಾಡೋಕೆ ತೊಂದರೆ ಇಲ್ಲ, ಪಂಚಾಯತ್ ಅವರು ಮಾತಾಡೋಕೆ ತೊಂದರೆ ಇಲ್ಲ. ಸೌಜನ್ಯ ಹೋರಾಟ ಮಹೇಶ್ ತಿಮ್ಮರೋಡಿ ಅನ್ನೋ ತಂಡವರು ಮಾತಾಡಬಾರದು. ಅವರು ಮಾತ್ರ ಏನೋ ಷಡ್ಯಂತ್ರ, ದೇವಸ್ಥಾನ ವಿರುದ್ಧ. ದೇವಸ್ಥಾನ ಅವರದಲ್ಲ ಸ್ವಾಮಿ, ಪಬ್ಲಿಕ್ ಇರೋದು, ಸಾರ್ವಜನಿಕರದು. ಸಾರ್ವಜನಿಕರಿಂದ ಇಷ್ಟು ದೊಡ್ಡ ದೇವಸ್ಥಾನ ಆಗಿರೋದು ಯಾರು ಮನೆ ಆಸ್ತಿ ಅಲ್ಲ ಅದು. ನೀವು ಏನ್ ಬೇಕಾದ್ರೂ ಮಾಡಿ ಸ್ವಾಮಿ. ಏನಕ್ಕೋಸ್ಕರ ಷಡ್ಯಂತ್ರ ಸೇರಿಸೋದು? ಯಾರು ಸೇರಿಸಿರೋದು? SIT ಅಂದ್ರೆ ಒಂದು ತಂಡ, ರಾಜ್ಯ ಮಟ್ಟದಲ್ಲಿ ಒಳ್ಳೆ ಒಂದು ಉನ್ನತ ತನಿಖಾ ತಂಡ ಅಂತ ಮಾಡಿರೋದು. ಅದನ್ನು ಸ್ಪೆಷಲ್ ತನಿಖಾ ತಂಡ ಅದು. ಅದಕ್ಕೊಂದು ವ್ಯಾಲ್ಯೂ ಇದೆ ತಾನೆ. ಅದರತ್ತು ಒಂದು ಠಾಣೆಯಲ್ಲಿ ಯಾರೋ ಒಂದು ವರದಿ ಕೊಟ್ಟಂಗೆ ಇದನ್ನು ಮಾಡಬಾರ್ದು. ಯಾರು ಮಾಧ್ಯಮದವರಿಗೆ ಈ ವರದಿಯೆಲ್ಲ ಎಲ್ಲಿಂದ ಬಂತು ಎಂಬುದು ಬೇಕು. ಇವಾಗ ಅವತ್ತಿಂದ ಇವತ್ತು ತನಕ ಕೊಡ್ತಾರೆ ಮಾಧ್ಯಮವರು. ಎಲ್ಲಿಂದ ಬರ್ತಾ ಇದೆ ನಿಮಗೆ ಸ್ಪೆಷಲ್ ಆಗಿ? ಯಾರಿಗೂ ಗೊತ್ತಿಲ್ಲ ಅದು ವಿಷಯ. ನಿಮ್ಮ 6 ಜನರ ಮೇಲೆ FIR ಆಗಿದೆಯಾ? ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದೀವಲ್ಲ, ನಮಗೆ ಗೊತ್ತಿಲ್ಲ, ಮಾಧ್ಯಮವ್ರಿಗೆ ಗೊತ್ತು. ಈಗ ಚಾರ್ಜ್ ಶೀಟ್ ಹಾಕ್ಬೇಕಿದ್ರೆ FIR ಆಗದೆ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆಗ್ತದ? FIR ಆಗ್ಲೇಬೇಕಲ್ಲ. ಅಲ್ಲಿ ಚಾರ್ಜ್ ಶೀಟ್ ಹಾಕಿಲ್ವಲ್ಲ, ಆರೋಪ ಪಟ್ಟಿ ಹಾಕಿಲ್ವಲ್ಲ. ಹಾಕಿದಾರಾ? ನಮಗೆ ಗೊತ್ತಿಲ್ಲ ಅಲ್ಲ. FIR ನಂಬರ್ ಆದ್ರೂ ನಿಮ್ಗೆ ಗೊತ್ತಾಗ್ಬೇಕಲ್ಲ FIR ಆಗಿದೆ. ಅದಕ್ಕೇನೆ ನಾವಿವಾಗ ನೋಡಿ, ನಾನು ಅರ್ಜಿ ಹಾಕಿದೀವಿ, ಅದು ಸಿಗಬೇಕು. ಕೈ ಸಿಗುವಾಗ ನಿಮಗೆ ತಮಗೆ ಏನಾಗಿದೆ, ಏನು ವಿಷಯ ಆಗ್ತಾ ಇದೆ ಎಂಬ ಮಾಹಿತಿ ನಾವು ಕೊಡ್ತೀವಿ. ಮಾಧ್ಯಮದವರು ಇಷ್ಟೆಲ್ಲ ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೌದು, ಪ್ರಚಾರನ ಅಪಪ್ರಚಾರನ ಗೊತ್ತಿಲ್ಲ. ಹೌದು, ಅದ್ರ ಬಗ್ಗೆ ಏನಾದ್ರು ನೀವು ಆಕ್ಷನ್ ತಗೊಳ್ಳಿಲ್ವೋ? ಅಲ್ಲ, ತಗೊಳ್ತೀವಿ. ಇನ್ನಿವಾಗ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ನೋಡಿ, ಮಾಧ್ಯಮವರಿಗೆ ಈ ಸುದ್ದಿ ಯಾರು ಕೊಟ್ಟರು? ಸತ್ಯ ಆದ್ರೆ ಆಗ್ಲಿ, ಸರ್ಕಾರಕ್ಕೆ ಬರ್ಬೇಕು ತಾನೆ. ಸರ್ಕಾರದಿಂದ ಈ ಮಾಹಿತಿಯನ್ನು ಕೊಡ್ಬೇಕು. ಏಕಾಏಕಿ ಯಾರೋ ತಂದ್ಬಿಟ್ಟು ಏನೋ ಮಾಧ್ಯಮರು ಕೊಡೋದು, ಮಾಧ್ಯಮದಲ್ಲಿ ದೊಡ್ಡ ಗಲಭೆ ಎಬ್ಬಿಸಿಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಗೆ ಮಾಡೋದು, ಒಂದು ಕಡೆಯಿಂದ ಮಹಿಳಾ ಒಂದು ಸಮಾವೇಶ ಹತ್ತಿಕ್ಕೋ ಕೆಲಸ ಮಾಡ್ತಾರೋ, ಇದೆಲ್ಲ ಸರಿಯಲ್ಲ. ಇದು ಏನೇ ಧರ್ಮಸ್ಥಳವರ ಪ್ರಭಾವಿ ವ್ಯಕ್ತಿಗಳಿಗೋಸ್ಕರ ಇರೋದ ದೇಶ ಇಲ್ಲ ರಾಜ್ಯ, ಅವರಿಗೋಸ್ಕರ ಇರೋದಾ? ಏನೋ ಯಾರು ಮಾತಾಡ್ಲಿಕ್ಕೆ ಇಲ್ವಾ? ಯಾರು ಕೇಳಬಾರ್ದ? ಯಾರಿಗೆ ಹೋರಾಟ ಮಾಡೋ ಹಕ್ಕಿ ಇಲ್ವಾ? ಹಂಗಾರೆ ಈ ಹಿಂದೆನೆ ನಾವು ಮಾಡಿದಾಗ ಅಡ್ಡಗಾಲ ಹಾಕಿದ್ರು. ಅವರವರೇ ವಾಟ್ಸಪ್ ಮುಖಾಂತರವಾಗಿ ಒಂದು ಸಂದೇಶವನ್ನು ಕಳಿಸ್ತಾ ಇಲ್ಲ ಷಡ್ಯಂತ್ರ ಅಂತ ಹೇಳುದು, ಅವರೇ ಷಡ್ಯಂತ್ರ ಮಾಡ್ತಾ ಇರೋದು. ಏನು ಈ ಮುನ್ನೆಯಿಂದ ಏನೋ 3-4 ತಿಂಗಳ ಹಿಂದಿಂದ ಆಟ ಆಡ್ತಾ ಇದಾರೆ ಇಲ್ಲಿ ಜನನಾಯಕರು, ಅವರೇ ಷಡ್ಯಂತ್ರ ಮಾಡ್ತಾ ಇರೋದು. ಅದನ್ನ ಹೋರಾಟಗಾರರು ಸತ್ಯಾಸತ್ಯ ಘಟನೆಯನ್ನು ಏನಾಗ್ತಿದೆ ಅದನ್ನು ತಿಳಿಸಲು ಮುಂದೆ ಬಂದಿರೋದು. ತಿಳಿಸಲೇಬೇಕು ಜನಕ್ಕೆ. ತಿಳಿಸುವವರೆಗೂ ನಾವು ಹೊರಗೆ ಬರಲ್ಲ. ಸರ್, ಈಗ ನಿಮ್ಮ 6 ಜನರ ಮೇಲೆ FIR ಆಗಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಜೈಲು ಶಿಕ್ಷೆ ಆಗ್ತದೆ. ಅಲ್ಲಿಗೆ ಹೋರಾಟ ಮುಗೀತಾ ಸರ್? ಮತ್ತೆ ನೀವು ಏನು ಹೋರಾಟಕ್ಕೆ ಹೋಗುದಿಲ್ಲ ಸರ್ ಮುಂದೆ? ಅಂದ್ರೆ ತಮ್ಮ ಪ್ರಕಾರವಾಗಿ ನಾವೇನಾದ್ರೂ ಚಾರ್ಜ್ ಶೀಟ್ ಹಾಕಿ ನಮ್ಮನ್ನ FIR ಮಾಡಿ ಒಳಗೆ ಹಾಕಿದ್ರೆ ನಾವು ಪರ್ಮನೆಂಟ್ ಆಗಿ ಒಳಗೆ ಇರ್ಬೇಕಂತಲ್ಲ. ಹಂಗೆ ತಮ್ಮ ಪ್ರಕಾರವಾಗಿ ನಾವು 100 ಕೊಲೆಗಳನ್ನು ಇಲ್ಲ 1000 ಕೊಲೆಗಳನ್ನು ಮಾಡ್ರು ನಾವಂತ ತಾವು ಹೇಳ್ತಾ ಇದ್ದೀರಾ? ಸತ್ಯ ಹೊರಗೆ ಬರಲಿಕ್ಕೆ ಏನೋ ಕೆಲಸ ಮಾಡಿರ್ಬೋದು. ಅದಕ್ಕೋಸ್ಕರ ನಾವು ಜೀವಂತವಾಗಿ ಜೈಲೊಳಗೆ ಇರಲಿಕ್ಕೇನಿಲ್ಲ, ಯಾವ ಕಾನೂನಲ್ಲಿ ಅವಕಾಶ ಇರಲ್ಲ. ಅದು ಪ್ರಭಾವಿ ವ್ಯಕ್ತಿಗಳಿಗೆ ಮನದಲ್ಲಿ ಇರ್ಬೋದು, ಈ ರೀತಿಯಲ್ಲಿ ಈ ತರ ಮಾಡಿ ಹೋರಾಟ ನಿಲ್ಬೋದಂತ. ಯಾವುದೇ ಕಾರಣಕ್ಕೂ
ನಮ್ಮ ಜೀವ ಇರೋ ತನಕ ಹೋರಾಟ ನಿಲ್ಲಲ್ಲ. ಸತ್ಯ ಹೊರ ಬರುವ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮಾಧ್ಯಮದಲ್ಲಿ ಬರುವ ರೀತಿ ಎಲ್ಲ ಕಾನೂನಿರಲ್ಲ. ಕಾನೂನು ಪುಸ್ತಕದಲ್ಲಿ ಏನಿದೆ ಅದು ಸಂವಿಧಾನ ಹೇಳ್ತಾ, ಅದಕ್ಕೆ ನಾವು ತಲೆಬಾಗ್ತೀವಿ. ಎಲ್ಲವೂ ನಮ್ಮ ಹೋರಾಟವನ್ನು ಹತ್ತಿಕ್ಕೋ ಕೆಲಸವನ್ನು ಯಾರು ಮಾಡ್ಲಿಕ್ಕೆ ಆಗಲ್ಲ, ಅದು ಮಾಡೋದೇ ಇಲ್ಲ. ಹಾಗಾದ್ರೆ ರಾಜಕೀಯ ವ್ಯಕ್ತಿಗಳು ಎಷ್ಟೋ ಪ್ರಕರಣಗಳು ದಾಖಲಾಗಿದೆ, ಒಳಗೆ ಹೋಗಿ ತಿರುಗಿ ಬಂದು ಯಾರು ಮಾಡಿಲ್ವ? ಹಾಗಾದ್ರೆ ಯಾರು ಹೋರಾಟ ಮಾಡೋದು, ಯಾರು ಕೇಳಬಾರ್ದು, ಯಾವ್ದು ಮಾತಾಡಬಾರ್ದಾ? ಈಗ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು, ನಿಮ್ಮನ್ನು ಜೈಲಿಗೆ ಹಾಕಿದ್ರು. ಒಂದು ವೇಳೆ ಹಾಕಿದ್ರೆ ಅಷ್ಟೊತ್ತಿಗೆ SIT ಮುಗೀತು ಅಂತ ಕ್ಲೋಸ್ ಮಾಡ್ತಾರೆ. ಮತ್ತೆ ಇನ್ನೊಮ್ಮೆ SIT ಆಗುವ ಚಾನ್ಸಸ್ ಇದೆಯಾ ಸರ್? SIT ಹೇಳಿದ್ರೆ ಒಂದು ಬೆಟ್ಟಕ್ಕೆ ಒಂದು ಬೆಟ್ಟ ಅಡ್ಡ ಇದ್ದೇ ಇರುತ್ತೆ. ಅದು ಮೊದಲು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಹೇಳ್ತೇವೆ, ಒಂದು ಬೆಟ್ಟಕ್ಕೆ ಒಂದು ಬೆಟ್ಟ ಅಡ್ಡ ಇದ್ದೇ ಇರುತ್ತೆ. ಎಲ್ಲವೂ SIT ಇಂದ ಮುಗಿಯಲ್ಲ. ಒಳ್ಳೆ ರಾಜ್ಯಕ್ಕೆ ಆಡಳಿತ, ಒಂದು ಒಳ್ಳೆ ಇದು ಮುಖ್ಯಮಂತ್ರಿ ಬಂದ್ರೆ ಮಾಡಿಸ್ಬೋದು, ಅದು ಅವರ ಕೆಪಾಸಿಟಿಗೆ. ಆವಾಗ ರಾಜಕೀಯದಲ್ಲಿ ಯಾವ ತಿರುವಾಗುತ್ತೆ ಆವಾಗ ಗೊತ್ತಾಗುತ್ತೆ. ಎಲ್ಲಿ ಹೋಗುತ್ತೆ ಯಾರಿಗೂ ಹೇಳಲಿಕ್ಕೆಲ್ಲ ಸಮಯ. ಈ ಧರ್ಮಸ್ಥಳ ಗ್ರಾಮ ವಿಷಯವು ಯಾವ ರೀತಿಯಲ್ಲಿ ತಿರುವು ಪಡಿತಾ ಇದೆ, ಸತ್ಯ ಇವತ್ತೆಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ. ಒಳ್ಳೆ ನಂಬಿಕೆ ಇದೆ, ಬಂದೇ ಬರುತ್ತೆ. ಸರ್, ಈಗ ಮಹೇಶ್ ತಿಮ್ಮಾರೆಡ್ಡಿ ಅವರನ್ನು ಏನೋ ಒಂದು ಸುಳ್ಳು ವರದಿ ಕೊಟ್ಟು ಈಗ ಗಡೀಪಾರಿಗೆ ಆದೇಶ ಕೊಟ್ಟರು. ಒಮ್ಮೆ ಅದನ್ನು ನ್ಯಾಯಾಲಯ ಅದನ್ನು ಏನು ರಿಜೆಕ್ಟ್ ಮಾಡ್ತು, ಆದೇಶ ರದ್ದಾಯ್ತು. ಈಗ ಮತ್ತೊಮ್ಮೆ ಅದೇ ತರ ಒಂದು ವರದಿ ಕೊಟ್ಟು ಈಗ ಮತ್ತೊಮ್ಮೆ ಗಡೀಪಾರಿಗೆ ಆದೇಶ ಏನೋ ಮಾಡಿದ್ದಾರೆ. ಅದು ಕೂಡ ಈಗ ಗಡೀಪಾರ ಆದೇಶ ರದ್ದಾಗಬಹುದು. ಯಾಕಂದ್ರೆ ಅದೇ ಕೊಟ್ಟಿರುವಂತದ್ದು ನೋಡಿದಾಗ ದಾಖಲೆ ಸೇಮ್ ಅದೇ ತರ ಇದೆ. ಈ ತರ ಸುಳ್ಳು ಆದೇಶ ಕೊಟ್ಟು ಗಡೀಪಾರಿ ಮಾಡುವವರನ್ನು ಕಾನೂನು ಇಲ್ವಾ ಸರ್? ಅವ್ರಿಗೇನು ಶಿಕ್ಷೆ ಆಗುದಿಲ್ಲ ಸರ್? ಇಲ್ಲ, ಕಾನೂನು ಇದ್ದಕ್ಕೇನೆ ಇವಾಗಲೇ ಹೈಕೋರ್ಟ್ಗೆ ಹೋಗಿ ತಿರ್ಗಾ AC ಅವರಿಗೆ ಕಳಿಸಿ, ತಿರ್ಗಾ ಅಲ್ಲಿಂದ AC ಅವರು ನೋಟಿಸ್ ನಮ್ಮ ಮಹೇಶನಿಗೆ ನೋಟಿಸ್ ಮಾಡಿದ್ದಾರೆ. ತಿರ್ಗಾ ಅದಕ್ಕೆ ವಕೀಲ ಮುಖಾಂತರ ನ್ಯಾಯಾಲಯಕ್ಕೆ AC ನ್ಯಾಯಾಲಯಕ್ಕೆ ಹೋಗಿದೀವಿ. ಅದರ ಹೋರಾಟ ನಡೀತಾ ಇದೆ. ಅದು ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತೀವಿ ಸರ್, ನಾವು ಅದು ಮಾಡ್ತಾ ಇದ್ದೀವಿ. ನಾವು ಬರುವ 16ನೇ ತಾರೀಕು ಮಹಿಳಾ ನ್ಯಾಯ ಸಮಾವೇಶ ಈಗ ಒಂದು ಕಡೆಯಿಂದ ನಿಲ್ಲಿಸುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಆ ನ್ಯಾಯ ಸಮಾವೇಶ ಕ್ಯಾನ್ಸಲ್ ಆಗಿದೆ, ಯಾರು ಕೂಡ ಬರಬೇಡಿ, ಯಾವ ತರ ಈ ತರ ಅವ್ರು ಜೈಲಿಗೆ ಹೋಗ್ತಾರೆ, ಹಾಗೆ ಹೀಗೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಮಹಿಳಾ ಸಮಾವೇಶ ಇದು ಸೌಜನ್ಯ ಹೋರಾಟ ಒಂದು ಅಂಗ ಅಂತ ಹೇಳ್ಬೋದು. ಅಂದ್ರೆ ಎಷ್ಟೋ ಸಂಘಟನೆಯವರು ಮುಂದೆ ಬಂದು ಅಲ್ಲಲ್ಲಿ ಹೋರಾಟಗಳು ಮಾಡ್ತಾ ಇದೀವಿ. ಅದರ ಒಂದು ಹೋರಾಟನೇ, ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಹೋರಾಟ 16/12/2025 100% ನಡೆಯುತ್ತೆ. ಅದನ್ನು ಯಾರಿಗೂ ತಡೆಗಟ್ಟಲಿಕ್ಕೆ ಆಗಲ್ಲ. ಮಹಿಳಾ ಸಮಾವೇಶ ನಡೆಯುತ್ತೆ. ಪ್ರತಿಯೊಬ್ಬರು ಮಹಿಳೆಯರು ಬರ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಅದೇ ರೀತಿಯಲ್ಲಿ ಇವಾಗ ನೋಡಿ, ಸರ್ಕಾರ ಫ್ರೀಯಾಗಿ ಬಸ್ ಬಿಟ್ಟಿದೆ, ಇದಕ್ಕೆ ಆದ್ರೂ ಒಂದು ಉಪಯೋಗಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.